ನಿಮ್ಮ ಪರ್ಸನ್ನ ಡೀಪ್ ಫೀಲಿಂಗ್ಸ್ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ. ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಹೊಸದಾಗಿ ನೋಡ್ತಾ ಇರೋರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಪರ್ಸ್ನಲ್ ರೀಡಿಂಗ್ ಅಲ್ಲ. ಸೊ ನಿಮ್ಗೆ ಎಷ್ಟು ರೆಸೊನೇಟ್ ಆಗುತ್ತೋ ಅಷ್ಟು ಮಾತ್ರ ತಗೊಳ್ಳಿ, ರಿಮೈನಿಂಗ್ ಇಗ್ನೋರ್ ಮಾಡಿ. ಆ್ಯಂಡ್ ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ, ನೀವು ಯಾವಾಗ ನೋಡ್ತೀರೋ ನಿಮ್ಗೆ ಅವಾಗ ರೆಸೊನೇಟ್ ಆಗುತ್ತೆ. ಓಕೆ, ನೀವು ಮನಸ್ಸಲ್ಲಿ ನಿಮ್ಮ ಪರ್ಸನ್ನ ನೆನೆಸ್ಕೊಂಡು ಈ ರೀಡಿಂಗ್ನ ನೋಡಿ. ಟೈಮ್ ವೇಸ್ಟ್ ಮಾಡ್ದಿರ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ಬಂದಿರೋ ಕಾರ್ಡ್ಸ್ ಬಂದು ದಿ ಹರ್ಮಿಟ್, ದಿ ಸ್ಟಾರ್ಸ್, ಏಸ್ ಆಫ್ ಕಪ್ಸ್, ಹೈ ಪ್ರಿಸ್ಟೆಸ್, ಟೂ ಆಫ್ ವ್ಯಾಂಡ್ಸ್, ಮ್ಯೂಜಿಷಿಯನ್, ಪೇಜ್ ಆಫ್ ಪೆಂಟಿಕಲ್ಸ್, ಫೋರ್ ಆಫ್ ಸ್ವೋರ್ಡ್ಸ್, eight of cups and lovers. Bottom of the deck, queen of wands. ಓಕೆ, ಇವಾಗ ಇಲ್ಲಿ ಬಂದಿರೋ ಕಾರ್ಡ್ಸ್ ಪ್ರಕಾರ ನೋಡಿದ್ರೆ ಇಲ್ಲಿ ನಿಮ್ಮ ಪರ್ಸನ್ ಇತ್ತೀಚೆಗೆ ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ, ತುಂಬ ಯೋಚನೆಗಳು ಮಾಡ್ತಾ ಇದ್ದಾರೆ. ಆ್ಯಂಡ್ ಸ್ವಲ್ಪ ಜನಕ್ಕೆ ನಿಮ್ಮ ಪರ್ಸನ್ ಕಮ್ಯುನಿಕೇಷನ್ನೇ ಮಾಡ್ತಾ ಇಲ್ಲ ನಿಮ್ಮ ಜೊತೆ. ನೀವು ಅಂದ್ಕೊಳ್ತಾ ಇದ್ದೀರಾ ಅಟ್ಲೀಸ್ಟ್ ಒಂದು ಫೋನ್ ಕಾಲ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಅಥವಾ ಅಟ್ಲೀಸ್ಟ್ ಒಂದು ಮೆಸೇಜ್ ಆದರೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀರಾ. ಇನ್ನು ಸ್ವಲ್ಪ ಜನಕ್ಕೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದಾದ್ರು ಥರ್ಡ್ ಪರ್ಸನ್ದು ಏನಾದರೂ ಇನ್ವಾಲ್ವ್ಮೆಂಟ್ ಇದೆಯಾ ಅನ್ನೋದ್ರ ಬಗ್ಗೆ ಡೌಟ್ ಇದೆ. ಸ್ವಲ್ಪ ಜನ ಆಲ್ರೆಡಿ ಅದ್ರ ಬಗ್ಗೆ ರೀಡಿಂಗ್ಸ್ ನೋಡ್ತಾ ಇದ್ದೀರಾ, ಅಥವಾ ಪರ್ಸ್ನಲ್ ರೀಡಿಂಗ್ಸ್ ತಗೊಂಡಿರ್ತೀರಾ, ಅಥವಾ ಕನ್ಫರ್ಮೇಷನ್ ತಿಳ್ಕೊಳ್ತಾ ಇರ್ತೀರಾ. ಒಟ್ಟಿಗೆ ಏನೋ ಒಂದು ಪತ್ತೆ ಹಚ್ತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ಇನ್ನಿಲ್ಲಿ ಸ್ವಲ್ಪ ಜನ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಫೇಸ್ ಮಾಡ್ತಾ ಇರೋದ್ರಿಂದ ನೀವು ತುಂಬ ನಿರೀಕ್ಷೆ ಮಾಡ್ತಾ ಇದ್ದೀರಾ. ಅಟ್ಲೀಸ್ಟ್ ಅವ್ರ ಕಡೆಯಿಂದ ಒಂದು ಕಾಲ್ ಆದರೂ ಬರಲಿ, ಒಂದು ಸಾರಿ ಅಂತನಾದರೂ ಅವ್ರು ಹೇಳಲಿ, ಅಥವಾ ಅವ್ರಿಗೆ ರಿಯಲೈಸೇಷನ್ ಆಗಲಿ ಅಂತ. ಇನ್ ಕೇಸ್ ನೀವು ಅಂದ್ಕೊಂಡಾಗೆ ಏನಾದರೂ ಅವ್ರ ಕಾಲ್, ಮೆಸೇಜ್ ಅಥವಾ ಏನಾದರೂ ಒಂದು ಅಟ್ಲೀಸ್ಟ್ ಒಂದು ಸಾರಿ ಅಂತ ಕೇಳಿದ್ರು ನೀವು ಅವ್ರನ್ನ ಕ್ಷಮಿಸ್ಬಿಡ್ತೀರಾ, ಮತ್ತೆ ಫಸ್ಟಿಂದ ಹೇಗಿದ್ರೋ ನೀವು ಹಾಗಿರೋದಕ್ಕೆ ನೀವು ಇಷ್ಟಪಡ್ತಾ ಇದ್ದೀರಾ. ಜಸ್ಟ್ ಫಸ್ಟ್ ಅವ್ರ ಕಡೆಯಿಂದ ಒಂದು ಮೆಸೇಜ್ ಅವ್ರ ಕಾಲ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ. ನೀವು ದಿನ ಹೀಗೆ ವೆಯ್ಟ್ ಮಾಡ್ತಾ ಇದ್ದೀರ ಹೊರತು ಅವ್ರ ಕಡೆಯಿಂದ ಏನೂ ರೆಸ್ಪಾನ್ಸ್ ಬರ್ತಾ ಇಲ್ಲ. ಸ್ವಲ್ಪ ಜನಕ್ಕೆ ಇದೆಲ್ಲ ಹೊಸದಲ್ಲ, ಆಲ್ರೆಡಿ ಲೈಫಲ್ಲಿ ಈ ಥರ ಆಗಿದೆ. ಅವ್ರು ಬರ್ತಾರೆ, ನಿಮ್ಮ ಜೊತೆ ಚೆನ್ನಾಗಿರ್ತಾರೆ, ಒಂದು ಫಿಸಿಕಲ್ ಅಟ್ರಾಕ್ಷನ್ನು ಇದೆ, ಮತ್ತು ಪ್ಯೂರ್ ಲವ್ವು ಕಾಣಿಸ್ತಾ ಇದೆ. ಇಲ್ಲಿ ಒಂದು ಅಗಾಧವಾದ ಪ್ರೀತಿನೂ ಕಾಣಿಸ್ತಾ ಇದೆ. ಬರ್ತಾರೆ, ಈ ಥರ ಅವಾಯ್ಡ್ ಮಾಡ್ತಾರೆ, ಮತ್ತೆ ಸಾರಿ ಕೇಳ್ತಾರೆ, ಮತ್ತೆ ಬರ್ತಾರೆ, ಅವಾಯ್ಡ್ ಮಾಡ್ತಾರೆ, ಸಾರಿ ಕೇಳ್ತಾರೆ. ಈ ಥರ ಪದೇ ಪದೇ ಆಗ್ತಾ ಇದೆ. ನಿಮ್ಗೂ ಒಂಥರ ಬೇಜಾರಾಗ್ಬಿಟ್ಟಿದೆ, ಯಾವಾಗಲೂ ಈ ಥರ ಆಗ್ತಾ ಇದೆಯಲ್ಲ, ಅದು ನಿಮಗೆ ಇಷ್ಟ ಆಗ್ತಾ ಇಲ್ಲ. ನೀವು ತುಂಬ ಕನ್ಫ್ಯೂಷನ್ ಆಗ್ತಾ ಇದ್ದೀರಾ, ಇದನ್ನೆಲ್ಲ ಹೇಗೆ ನೀವು ಸರಿಪಡಿಸ್ಕೊಬೇಕು ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಇನ್ನಿಲ್ಲಿ ಸ್ವಲ್ಪ ಜನ ಗೆಸ್ ಮಾಡಿದ್ದೀರಾ ನಿಮ್ಮ ಪರ್ಸನ್ ಯಾಕೆ ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ. ಏನಂದರೆ ಅವ್ರ ಫ್ಯಾಮಿಲಿ ಅವ್ರ ಮಾತು ಕೇಳಿಕೊಂಡು ಅವ್ರು ಚೇಂಜ್ ಆಗಿದ್ದಾರೆ, ಅಥವಾ ಅವ್ರ ಫ್ರೆಂಡ್ಸ್ ಅವ್ರು ಯಾರೋ ಅವ್ರಿಗೆ ಹೇಳಿ ಇದನ್ನು ಅವಾಯ್ಡ್ ಮಾಡಿಸ್ತಾ ಇದ್ದಾರೆ ನಿಮ್ಮನ್ನು ಅನ್ನೋದು ನೀವು ಗೆಸ್ ಮಾಡ್ತಾ ಇದ್ದೀರಾ. ಎಷ್ಟೋ ಸಲ ನಿಮ್ಮ ಪರ್ಸನ್ ಸ್ವಿಚ್ ಆಫ್ ಮಾಡಿರೋದಿದೆ, ಬ್ಲಾಕ್ ಮಾಡಿರೋದಿದೆ, ಮತ್ತು ಯಾವುದೋ ಒಂದು ಹೊಸದಾಗಿ ರೀಸನ್ ಹುಡ್ಕೊಂಡು ಬಂದು ನಿಮ್ಮನ್ನು ಸಾರಿ ಕೇಳಿದ್ದಿದೆ, ಮತ್ತು ಒಂದಾಗಿದ್ದಿದೆ. ಇದು ರಿಪೀಟ್ ಆಗ್ತಾನೇ ಇದೆ. ಇನ್ನು ಸ್ವಲ್ಪ ಜನ ಇತ್ತೀಚೆಗೆ ಏನು ಮಾಡ್ತಾ ಇದ್ದೀರಾ ಅಂದರೆ ಒಂದು ಸೋಷಿಯಲ್ ಇದರಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದೀರಾ. ಲೈಕ್ ರೀಲ್ಸ್ ನೋಡೋದು, ಅಥವಾ ಏನೋ ಒಂದು ನಾಲೆಜ್ನ ಬೆಳೆಸ್ಕೊಳ್ಳೋದಕ್ಕೋಸ್ಕರ ಏನೋ ಒಂದು ಸರ್ಚ್ ಮಾಡ್ತಾ ಇದ್ದೀರಾ ಅಂತ ಕಾಣಿಸುತ್ತೆ. ಲೈಕ್ ಯೂಟ್ಯೂಬ್ ನೋಡೋದು, ಟ್ಯಾರೋ ರೀಡಿಂಗ್ಸ್ನ ನೋಡೋದು, ಅಥವಾ ಇನ್ನು ಸ್ವಲ್ಪ ಜನಕ್ಕೆ ಟ್ಯಾರೋ ಕಲಿಬೇಕು ಅಂತಲೂ ಆಸಕ್ತಿ ಬಂದಿರ್ಬೋದು. ಇನ್ನು ಸ್ವಲ್ಪ ಜನ ನಿಮ್ಮ ಪರ್ಸನ್ ಬಗ್ಗೆ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ವೆಲ್ವಿಷರ್ ಹತ್ರ ಗೈಡೆನ್ಸ್ ತೊಗೊಂಡಿದ್ದೀರಾ, ಸಜೆಷನ್ ತೊಗೊಂಡಿದ್ದೀರಾ ಅಂತ ಅನಿಸುತ್ತೆ. ಅವರು ನಿಮಗೆ ಹೇಳಿರ್ತಾರೆ ಈ ಪರ್ಸನ್ ಜಸ್ಟ್ ಟೈಮ್ ಪಾಸ್ಗಿದ್ದಾರೆ, ನೀವು ಬೇರೆ ಆ್ಯಕ್ಷನ್ ಏನಾದರೂ ತಗೋಬೇಕಾಗುತ್ತೆ ಅಂತ. ಬಟ್ ನಿಮಗೆ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಆ ಚೇಂಜಸ್ನ ನಿಮ್ಮ ಲೈಫಲ್ಲಿ ನೋಡೋದಕ್ಕೆ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ. ಇನ್ನು ಸ್ವಲ್ಪ ಜನಕ್ಕೆ ಯಾರು ಇನ್ನು ಕಾಂಟ್ಯಾಕ್ಟಲ್ಲಿದ್ದೀರಾ ಅವ್ರಿಗೆ ನಿಮ್ಮ ಪರ್ಸನ್ ಹೇಗಿದ್ದಾರೆ ಅಂದರೆ, ನಿಮಗೆ ಯಾವಾಗ ಅವ್ರು ಬೇಕು ಆವಾಗ ಅವ್ರಿಗೆ ಬ್ಯುಸಿ ಆಗಿರ್ತಾರೆ. ಅವ್ರ ವರ್ಕ್ ಪ್ಲೇಸಲ್ಲಿ ಬ್ಯುಸಿ ಆಗಿರ್ಬೋದು, ಅಥವಾ ಅವ್ರ ಬಿಸ್ನೆಸ್ಸಿಂದ ಬ್ಯುಸಿ ಆಗಿರ್ಬೋದು. ಅವ್ರು ಹೇಳ್ತಾರೆ ನಾನು ಇವಾಗ ಬ್ಯುಸಿ ಆಗಿದ್ದೀನಿ ಅಂತ. ಆ್ಯಂಡ್ ಅದಕ್ಕೂ ಅವ್ರು ಸಾರಿ ಹೇಳ್ತಾರೆ. ಇಷ್ಟು ದಿನ
ಒಂಥರ ಇತ್ತು. ಬಟ್ ಇವಾಗ ನಾನು ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡಿದ್ದೀನಿ. ಸೊ ಅದಕ್ಕೆ ಕಾನ್ಸಂಟ್ರೇಟ್ ನಾನು ಮಾಡಲೇಬೇಕು, ಹಾರ್ಡ್ ವರ್ಕ್ ಕೊಡಲೇಬೇಕು, ಟೈಮ್ ಕೊಡಬೇಕು ಅದಕ್ಕೆ. ಸೊ ಅದರಿಂದ ನಿಮಗೆ ಟೈಮ್ ಕೊಡೋದಕ್ಕಾಗಿಲ್ಲ, ಆಗ್ತಾ ಇಲ್ಲ. ಸೊ ಸಾರಿ ಅಂತಲೂ ಹೇಳ್ತಾರೆ ನಿಮಗೆ. ಇನ್ನು ಸ್ವಲ್ಪ ಜನಕ್ಕೆ ಮದುವೆ ಪ್ರಪೋಸಲ್ ಬಂದು ನಿಮ್ಮ ಪರ್ಸನಿಂದನೇ ಬಂದಿದೆ ನಿಮಗೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜನ ಅದನ್ನು ಹೋಲ್ಡ್ ಮಾಡಿದ್ರಿ. ಇನ್ನು ಸ್ವಲ್ಪ ಜನ ಯಾರಿಗೂ ಹೇಳೋದು ಬೇಡ, ನಾವೇ ಸೀಕ್ರೆಟಾಗಿ ಮ್ಯಾರೇಜ್ ಮಾಡ್ಕೊಳ್ಳೋಣ ಅಂತಲೂ ಮಾತಾಡ್ಕೊಂಡಿದ್ರಿ. ಇನ್ನು ಸ್ವಲ್ಪ ಜನ ಲೈಫಲ್ಲಿ ಸೆಟ್ಲ್ ಆದಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ರಿ. ಬಟ್ ಆದರೆ ಇವಾಗ ಏನಾಗ್ತಾ ಇದೆ ಅಂದರೆ, ನಿಮಗೆ ನಿಮ್ಮ ಪರ್ಸನ್ ಬೇಕಾಗಿದ್ದಾರೆ. ಸೊ ನೀವು ಫೋರ್ಸ್ ಮಾಡ್ತಾ ಇದ್ದೀರಾ, ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಮದುವೆ ಮಾಡ್ಕೊಳ್ಳೋಣ ಅಂತ, ಮದುವೆ ಮಾಡ್ಕೊಂಡೇ ಲೈಫ್ ಸೆಟ್ಲ್ ಮಾಡ್ಕೊಳ್ಳೋಣ ಅಂತ. ಬಟ್ ಆದರೆ ನಿಮ್ಮ ವ್ಯಕ್ತಿ ತುಂಬ ಬ್ಯುಸಿ ಆಗಿದ್ದಾರೆ. ಫಸ್ಟ್ ಅವರು ಇವಾಗ ತುಂಬ ಸೀರಿಯಸ್ ಆಗಿದ್ದಾರೆ ಅವರು ಆ ಲೈಫ್ ಮೇಲೆ ಮತ್ತು ಗೋಲ್ಸ್ ಮೇಲೆ ಎಲ್ಲ. ಅವ್ರು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ, ತುಂಬ ಬ್ಯುಸಿ ಆಗಿದ್ದಾರೆ. ಇನ್ನು ಸ್ವಲ್ಪ ಜನ ನಿಮ್ಮ ಪರ್ಸನ್ಸ್ ಏನು ಅರ್ಜೆಂಟ್ ಇದೆ ಇವಾಗ ಅನ್ನೋದು. ಇನ್ನು ಸ್ವಲ್ಪ ಜನಕ್ಕೆ ಏನಂದರೆ ಅವ್ರ ಮನೇಲಿ ಅವ್ರ ಫ್ಯಾಮಿಲಿ ಒಪ್ಕೊಳ್ತಾ ಇಲ್ಲ ಅನ್ನೋದು. ಏನೋ ಒಂದು ರೀಸನ್ಸಿಂದ ಅವರು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದನ್ನೆಲ್ಲ ಕೇಳಿ ಇಲ್ಲಿ ಸ್ವಲ್ಪ ಜನ ಡಿಪ್ರೆಷನ್ಗೆ ಹೋಗಿರೋದು ಅಥವಾ ಹೋಗ್ತಾ ಇರೋದು ಕಾಣಿಸ್ತಾ ಇದೆ. ಮುಂಚೆ ಎಲ್ಲ ಹೇಗಿದ್ರು ಅಂದರೆ, ಅವರು ನಿಮ್ಮ ಮಾತೇ ಕೇಳೋದು, ನೀವು ಹೇಳ್ದಂಗೆ ಫಾಲೋ ಮಾಡೋದು, ನೀವು ಹೇಳ್ದಂಗೆ ಕೇಳ್ಕೊಂಡಿರೋದು. ಮತ್ತು ನಿಮ್ಮ ಫೋನ್ ಕಾಲ್ಗೋಸ್ಕರ ಅವ್ರು ವೆಯ್ಟ್ ಮಾಡ್ತಾಯಿದ್ರು. ಆಮೇಲೆ ನೀವೆಲ್ಲಾದರೂ ಮೀಟ್ ಆಗೋಣ ಅಂದರೆ ಅವ್ರು ಎಲ್ಲ ಕೆಲಸಗಳು ಬಿಟ್ಟು ಅದಕ್ಕೋಸ್ಕರನೇ ಓಡಿ ಬರ್ತಾಯಿದ್ರು ಅಂತ ಹೇಳ್ಬೋದು. ಇನ್ನು ತುಂಬ ಸಲ ಅವರೇ ಕರಿತಾಯಿದ್ರು ನಿಮ್ಮನ್ನು ಮೀಟ್ ಆಗೋದಕ್ಕೆ ಅಂತಲೂ ಹೇಳ್ಬೋದು. ಎಲ್ಲರಿಗಿಂತ ಫಸ್ಟ್ ಪ್ರಯಾರಿಟಿ ನಿಮಗೆ ಕೊಡ್ತಾಯಿದ್ರು. ಬಟ್ ಆದರೆ ಇವಾಗ ಒಂದು ಕಾಲ್ ಮಾಡೋದಕ್ಕೂ ತುಂಬ ರೀಸನ್ಸ್ ಹುಡ್ಕೊಳ್ತಾರೆ, ಅವಾಯ್ಡ್ ಮಾಡೋದಕ್ಕೆ ತುಂಬ ರೀಸನ್ಸ್ ಹುಡ್ಕೊಳ್ತಾರೆ ಅಂತ ಅನಿಸುತ್ತೆ. ಇನ್ನು ಸ್ವಲ್ಪ ಜನಕ್ಕೆ ನಿಮ್ಮ ಪರ್ಸನ್ ತುಂಬ ಕಮಿಟ್ಮೆಂಟ್ಸ್ ತಲೆ ಮೇಲೆ ಹಾಕ್ಕೊಂಡಿದ್ದಾರೆ. ಆ ಕಮಿಟ್ಮೆಂಟ್ಸ್ ಬರ್ಡನಿಂದ ನಿಮಗೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ. ಆ ಕಮಿಟ್ಮೆಂಟ್ಸ್ನ ಹೇಗೆ ಕ್ಲಿಯರ್ ಮಾಡೋದು, ಏನು ಮಾಡಿದ್ರೆ ಆ ಕಮಿಟ್ಮೆಂಟ್ಸ್ನ ಕ್ಲಿಯರ್ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ. ಅದಕ್ಕೆ ತಕ್ಕನಂತೆ ಹಾರ್ಡ್ ವರ್ಕ್ ಕೂಡ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ ಟೆನ್ಷನ್ಸಿಂದ ನಿಮಗಂತೂ ಅವರು ಟೈಮೇ ಕೊಡೋಕ್ಕಾಗ್ತಾ ಇಲ್ಲ. ಇನ್ನು ಅವ್ರು ಇರಿಟೇಷನ್ ಫೀಲ್ ಆಗ್ತಾರೆ ಅಂತ ಹೇಳ್ಬೋದು, ಇನ್ ಕೇಸ್ ನೀವು ಫೋರ್ಸ್ ಮಾಡಿದ್ರೆ. ಇನ್ನು ಇಲ್ಲಿ ನಿಮಗೆ ಟೈಮ್ ಕೊಡ್ದಿರಾ ನಿಮ್ಮ ಪರ್ಸನ್ ಏನಾದರೂ ಬೇರೆಯವ್ರ ಜೊತೆ ಮಾತಾಡೋದಾಗಲಿ, ಅಥವಾ ಅವ್ರೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರೋದಾಗಲಿ, ಅಥವಾ ಸ್ಟೇಟಸ್ ಏನಾದರೂ ಹಾಕೋದಾಗಲಿ, ಆ ಥರ ಎಲ್ಲ ನೋಡಿದಾಗ ನಿಮಗೆ ತುಂಬ ಬೇಜಾರಾಗುತ್ತೆ. ನೋಡಿ, ನಿಮಗೆ ಟೈಮ್ ಕೊಡೋಕ್ಕೆ ಅವ್ರಿಗೆ ಟೈಮ್ ಇಲ್ಲ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಬಟ್ ಇದೆಲ್ಲ ಮಾಡ್ತಾ ಇದ್ದಾರೆ, ಇದರಲ್ಲೆಲ್ಲ ಆ್ಯಕ್ಟಿವ್ ಆಗಿದ್ದಾರಲ್ಲ ಅಂತ ನಿಮಗೆ ಮನ್ಸಿಗೆ ತುಂಬ ನೋವಾಗುತ್ತೆ. ಇದೆಲ್ಲ ನೋಡಿ ನಿಮಗೆ ಬಿಟ್ಟು ಮುಂದಕ್ಕೆ ಹೋಗ್ಬೇಕಾ ಅಥವಾ ಇಲ್ಲೇ ಸ್ಟೇ ಆಗಬೇಕಾ ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಇವತ್ತಿನ ರೀಡಿಂಗ್ ಇದಾಗಿತ್ತು. ನಿಮ್ಮ ವ್ಯಾಲ್ಯೂಯಬಲ್ ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೆ ಬೇರೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್.